Hi students, I am your English teacher M.A. Syed. Welcome back to my videos. Yesterday I gave small homework to you. I hope all of you wrote action words meanings. Very good. In my previous video, we have discussed about two paragraphs of the lesson The Healthy Life. Okay. So in these paragraphs we learned about how adults and children were full of joy and were in good moods, and also learned about witches. They gathered in a forest and they were making a potion. When they were making potion, one of the witches made a mistake in uttering the words. As a result, there was a big explosion. It was so big that it completely destroyed the forest. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ವಿಚಸ್ಗಳು ಒಂದು ಪೋಷಣವನ್ನು ರೆಡಿ ಮಾಡ್ತಿರ್ತಾರೆ, ಆ ಪೋಷಣವನ್ನು ರೆಡಿ ಮಾಡುವಾಗ ಅದರಲ್ಲಿ ವಿಚಸ್ ತಪ್ಪಾಗಿ ಮಂತ್ರವನ್ನು ಹೇಳ್ತದೆ. ಸೊ ಆ ತಪ್ಪಾಗಿ ಮಂತ್ರವನ್ನು ಹೇಳುವ ಕಾರಣದಿಂದ ಅಲ್ಲಿ ಒಂದು ದೊಡ್ಡ ಸ್ಫೋಟ ಆಗ್ತದೆ. ಆ ದೊಡ್ಡದಾದಂತಹ ಒಂದು ಸ್ಫೋಟ ಎಷ್ಟು ಭಯಾನಕ ಇರುತ್ತದಲ್ಲ, ಅಲ್ಲಿರ್ತಕ್ಕಂತಹ ಎಲ್ಲ ಕಾಡು ಪೂರ್ತಿಯಾಗಿ ನಾಶವಾಗಿ ಹೋಗುತ್ತದೆ. ಸೊ ಇಲ್ಲಿಯವರೆಗೆ ನಾವು 2 ಪ್ಯಾರಾಗ್ರಾಫ್ಗಳನ್ನು ಹೆಲ್ದಿ ಲೈಫ್ ಪಾಠದ ಬಗ್ಗೆ ನೋಡಿದ್ವಿ. ಈಗ ಮುಂದಿನದಾಗಿ 3ನೇಯ ಪ್ಯಾರಾಗ್ರಾಫ್. 3ನೇ ಪ್ಯಾರಾಗ್ರಾಫ್ ನಾನು ಓದ್ತಾ ಹೋಗ್ತೇನೆ. ನೀವು ನಿಮ್ಮ ಪುಸ್ತಕವನ್ನು ತೆಗೆದಿಟ್ಟುಕೊಂಡು ನಿಮ್ಮ ಬೆರಳುಗಳನ್ನು ನಾನು ಓದುವ ಕಡೆಯಲ್ಲಿ ಇಟ್ಕೊಂತ ಹೋಗಿ. ಓಕೆ, shall I start? Okay. As a result, it turned all witches into tiny creatures like germs. They were trapped in liquid in a small bottle, which was lying in a swamp. One day, a little boy found this bottle, thinking it contained a nice new drink. He swallowed it fully. The germs, like witches, took advantage of this situation. Though they could not physically harm anyone, they learned to change the boy's likes and dislikes. In a few days, a funny feeling started in the boy's mouth. He no longer wanted to eat vegetables, fruits, and good food. All he wanted to do was to ask for pizza, burger, and wait for them at home. He wasted his time waiting for food from hotels or restaurants and watching television, eating ice cream and chips. ಸೊ ವಿದ್ಯಾರ್ಥಿಗಳೇ, ಈಗ 4ನೇ ಪ್ಯಾರಾಗ್ರಾಫ್ ಓದ್ತೇನೆ ನೋಡಿ. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or lying about. He started feeling ill. Before long, he had no desire to do anything. The evil potion had worked, and the worst thing of all was that the witches had learned to jump from one person to another like virus. They managed to turn the effect of the potion into one of the worst diseases, the disease of wasting life. ಓಕೆ ವಿದ್ಯಾರ್ಥಿಗಳೇ, ನಾನು ಈ 2 ಪ್ಯಾರಾಗ್ರಾಫನ್ನು ಓದಿದ್ದೇನೆ. ನೀವು ಸಹ ಈ ವಿಡಿಯೋವನ್ನು ಪೌಸ್ ಮಾಡಿ 2 ಪ್ಯಾರಾಗ್ರಾಫನ್ನು ಒಂದ್ಸಲ ಮನಸ್ಸಿನಲ್ಲಿ ಓದಿಕೊಳ್ಳಿ. ವೆರಿ ಗುಡ್ ವಿದ್ಯಾರ್ಥಿಗಳೇ. ಸೊ ನಾವು ಐ am going to tell you new words from these
two paragraphs. So first one is tiny. Tiny ಅಂತಂದ್ರೆ ಏನು? ಜೀವಿಗಳು, ಸಣ್ಣದಾಗಿರುವಂತಹ ಜೀವಿಗಳು, ಚಿಕ್ಕ ಚಿಕ್ಕ ಜೀವಿಗಳಿಗೆ ಏನಂತೇವೆ ನಾವು? ಟೈನಿ ಅಂತೇವೆ. ನೆಕ್ಸ್ಟ್ ಇಲ್. ಇಲ್ ಅಂತಂದ್ರೆ ಏನು? ಅನಾರೋಗ್ಯ. ನೆಕ್ಸ್ಟ್ ಓಸ್ಟ್. ಓಸ್ಟ್ ಅಂತಂದ್ರೆ ಕೆಟ್ಟ. ನೆಕ್ಸ್ಟ್ ಜರ್ಮ್ಸ್. ಜರ್ಮ್ಸ್ ಅಂತಂದ್ರೆ ಸೂಕ್ಷ್ಮ ಜೀವಿಗಳು. ನೆಕ್ಸ್ಟ್ ಟ್ರ್ಯಾಪ್. ಟ್ರ್ಯಾಪ್ ಅಂತಂದ್ರೆ ಜಾಲ. ನೆಕ್ಸ್ಟ್ ಸ್ವ್ಯಾಂಪ್. ಸ್ವ್ಯಾಂಪ್ ಅಂತಂದ್ರೆ ಕೆಸರು ನೆಲ. ಕೆಸರು ನೆಲನು ಅಂತೇವಿ. ಆಮೇಲೆ ಹುಲ್ಲು ಇರುವಂತಹ ನೆಲಕ್ಕನ್ನು ಏನಂತೇವೆ ನಾವು? ಸ್ವ್ಯಾಂಪ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಮುಂದಿನದಾಗಿ ಕಂಟೈನ್ಡ್. ಕಂಟೈನ್ಡ್ ಅಂತಂದ್ರೆ ಒಳಗೊಂಡಿರುವ. ನೆಕ್ಸ್ಟ್ ಸ್ವ್ಯಾಲೋ. ಸ್ವ್ಯಾಲೋ ಅಂತಂದ್ರೆ ನುಂಗುವುದು, ಘಟಕನೆ ನುಂಗುವುದು. ನೆಕ್ಸ್ಟ್ ಸಿಚುವೇಶನ್. ಸಿಚುವೇಶನ್ ಅಂತಂದ್ರೆ ಪರಿಸ್ಥಿತಿ. ಮುಂದಿನದಾಗಿ ನೆಕ್ಸ್ಟ್ ಒನ್ ಈಸ್ ಫಿಸಿಕಲಿ. ಫಿಸಿಕಲಿ ಅಂತಂದ್ರೆ ದೈಹಿಕವಾಗಿ. ನೆಕ್ಸ್ಟ್ ಇವೆಂಚುವಲಿ. ಇವೆಂಚುವಲಿ ಅಂತಂದ್ರೆ ಅಂತಿಮವಾಗಿ. ನೆಕ್ಸ್ಟ್ ಕ್ರಿಯೇಚರ್ಸ್ ಅಂತಂದ್ರೆ ಜೀವಿಗಳು. ಕ್ರಿಯೇಚರ್ಸ್ ಅಂತಂದ್ರೆ ಜೀವಿಗಳು. ನೆಕ್ಸ್ಟ್ ಡಿಸೈರ್. ಡಿಸೈರ್ ಅಂತಂದ್ರೆ ಬಯಕೆ. ನೆಕ್ಸ್ಟ್ ಫೀಲ್. ಫೀಲ್ ಅಂತಂದ್ರೆ ಭಾವನೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಡಿಸೀಸ್. ಡಿಸೀಸ್ ಅಂತಂದ್ರೆ ರೋಗ. ಸೊ ಇವೆಲ್ಲ ನ್ಯೂ ವರ್ಡ್ಸ್ಗಳು ನೀವು ಸಹ ನಿಮ್ಮ ನೋಟ್ಬುಕ್ದಲ್ಲಿ ಬರೆದಿಟ್ಕೊಳ್ಳಿ. ಆಮೇಲೆ ಆದಷ್ಟು ಇವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ ವಿದ್ಯಾರ್ಥಿಗಳೇ? ಓಕೆ ವಿದ್ಯಾರ್ಥಿಗಳೇ, ಈಗ ಪಾಠವನ್ನು ನೋಡೋಣ. ಈಗ 3ನೇ ಪ್ಯಾರಾಗ್ರಾಫ್ದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಆಸ್ ಎ ರಿಸಲ್ಟ್. ಆಸ್ ಎ ರಿಸಲ್ಟ್ ಅಂತಂದ್ರೆ ಈಗ 2ನೇ ಪ್ಯಾರಾಗ್ರಾಫ್ದಲ್ಲಿ ಒಂದು ದೊಡ್ಡದಾದಂತಹ ಎಕ್ಸ್ಪ್ಲೋಷನ್ ಆಗಿತ್ತು. ಆದ ಕಾರಣದಿಂದ ಅಲ್ಲಿ ಇರ್ತಕ್ಕಂತಹ ಎಲ್ಲ ಫಾರೆಸ್ಟ್ ಏನಾಗಿತ್ತು? ನಾಶವಾಗಿತ್ತು, ಡಿಸ್ಟ್ರಾಯ್ಡ್ ಆಗಿತ್ತು. ಸೊ ಆಸ್ ಎ ರಿಸಲ್ಟ್, ಅದರ ಪರಿಣಾಮವಾಗಿ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇನ್ ಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಸೊ ಆ ಒಂದು ಎಕ್ಸ್ಪ್ಲೋಷನ್ ಆಗುವ ಕಾರಣದಿಂದ ಅಲ್ಲಿರ್ತಕ್ಕಂತಹ ಆ ವಿಚಸ್ಗಳು ಏನಾಗ್ಬಿಡ್ತಾವೆ? ಜರ್ಮ್ಸ್ಗಳಾಗ್ತವೆ. ಜರ್ಮ್ಸ್ ಅಂತಂದ್ರೆ ಇಲ್ಲಿ ನಾನು ನಿಮಗೆ ಚಿತ್ರವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಜರ್ಮ್ಸ್ ಅಂತಂದ್ರೆ ಚಿಕ್ಕ ಚಿಕ್ಕ ಇರುವಂತಹ ಹುಳಗಳು. ಓಕೆ, ಸೊ ಆ ಚಿಕ್ಕ ಚಿಕ್ಕ ಹುಳಗಳು ಆಗಿ ಮಾರ್ಪಾಡ ಆಗ್ತವೆ. ಮುಂದಿನದಾಗಿ ದೇ ವರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್. ಸೊ ಅವರು ಆಮೇಲೆ ಏನಾಗ್ತವೆ? ಅವು ಒಂದು ಬಾಟಲ್ದಲ್ಲಿ ಹೋಗಿ ಆ ಬಾಟಲ್ದಲ್ಲಿ ಹೋಗಿ ಪ್ಯಾಕ್ ಆಗಿಬಿಡ್ತವೆ. ಓಕೆ, ಲಿಕ್ವಿಡ್ ಇರುವಂತಹ ಒಂದು ಬಾಟಲ್ ಇರ್ತೈತಿ, ಅದರಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತವೆ. ಸೊ ಆ ಬಾಟಲ್ ಎಲ್ಲಿತ್ತು? ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಸೊ ಆ ಸ್ವ್ಯಾಂಪ್, ಹುಲ್ಲು ಇರುವಂತಹ ಒಂದು ಜಾಗದಲ್ಲಿ ಆ ಒಂದು ಬಾಟಲ್ ಬಿದ್ದಿತ್ತು. ಆ ಬಾಟಲ್ದಲ್ಲಿ ಎಲ್ಲವೂ ಹೋಗಿ ಏನು ಮಾಡ್ತವೆ? ಸೇರ್ಕೊಂಡ್ಬಿಡ್ತವೆ. ಅವು ಎಲ್ಲ ವಿಚಸ್ಗಳು ಸಣ್ಣ ಸಣ್ಣ ಜರ್ಮ್ಸ್ಗಳಾಗಿ. ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದು ದಿನ ಏನಾಗ್ತೈತಿ? ಅದೇ ಜಾಗದಲ್ಲಿ ಒಂದು ಚಿಕ್ಕ ಮಗು ಹೋಗ್ತಿರುತ್ತದೆ. ಆ ಹುಡುಗ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಬಾಟಲನ್ನು ನೋಡ್ತಾನೆ. ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್. ಸೊ ಅವನು ಏನು ವಿಚಾರ ಮಾಡ್ತಾನೆ? ಆ ಬಾಟಲ್ದಲ್ಲಿ ಯಾವುದೋ ಒಂದು ಹೊಸದಿರುವಂತಹ, ಬಹಳ ಒಳ್ಳೆಯ ಇರುವಂತಹ ಒಂದು ಡ್ರಿಂಕ್ ಇದೆ. ಈಗ ಯಾವ ರೀತಿ ನಾವು 7up ಆಗಿರ್ಬೋದು, ಕೋಕೋ ಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು ಕುಡಿತೇವಲ್ಲ, ಆ ರೀತಿ ಒಂದು ಯಾವುದೇ ನ್ಯೂ ಡ್ರಿಂಕ್ ಇರಬಹುದು ಅದರಲ್ಲಿ ಅಂಥೇಳಿ ಆ ಹುಡುಗ ತಿಳ್ಕೊತಾನೆ. ಹಿ ಸ್ವಾಲೋಡ್ ಇಟ್ ಫುಲ್ಲಿ. ಆ ಎಲ್ಲ ಅದರಲ್ಲಿರುವಂತಹ ಎಲ್ಲವನ್ನು ಏನು ಮಾಡಿಬಿಡ್ತಾನೆ ಅವನು? ಆ ಹುಡುಗ ಕುಡಿದು ಬಿಡ್ತಾನೆ. ನೆಕ್ಸ್ಟ್ ದ ಜರ್ಮ್ಸ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಸೊ ಅದರಲ್ಲಿರುವಂತಹ ಜರ್ಮ್ಸ್ಗಳು, ಆ ವಿಚಸ್ಗಳು ಜರ್ಮ್ಸ್ಗಳಾಗಿ ಹೋಗಿ ಕುಂತಿರ್ತವೆ. ಸೊ ಆ ಎಲ್ಲ ಜರ್ಮ್ಸ್ಗಳು ಏನಪ್ಪ ಅಂತಂದ್ರೆ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋತಾವೆ. ಈ ಸಿಚುವೇಶನ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಅವಕಾಶ. ಸೊ ಆ ಅವಕಾಶ ಯಾವುದು? ಆ ಹುಡುಗಿರುವಂತಹ ಆ ಬಾಟಲ್ದಲ್ಲಿರುವಂತಹ ಎಲ್ಲವನ್ನು ಏನು ಮಾಡಿಬಿಡ್ತಾನೆ? ಅದನ್ನ ಒಂದು ಯಾವುದೇ ಹೊಸ ಡ್ರಿಂಕ್ ಇದೆ ಅಂತ ಹೇಳಿ ತಿಳ್ಕೊಂಡು ಕುಡಿದು ಬಿಟ್ಟಿರ್ತಾನೆ. ಸೊ ಅದರದ ಒಂದು ಅವಕಾಶವನ್ನು ಆ ವಿಚಸ್ಗಳು ಪಡ್ಕೋತಾವೆ. ಥೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್
ಡಿಸ್ಲೈಕ್ಸ್. ಸೊ ಆದರೆ ಆ ಕುಡಿದ ತಕ್ಷಣ ಎಲ್ಲ ವಿಚಸ್ಗಳು ಎಲ್ಲಿಗೆ ಹೋಗ್ತವೆ, ಆ ಹುಡುಗನ ಶರೀರದಲ್ಲಿ ಒಳಗೆ ಹೋಗ್ತವೆ ಅವು. ಸೊ ಆ ಒಳಗೆ ಹೋದ್ಮೇಲೆ ಆ ಒಂದು ಹುಡುಗನ ಫಿಸಿಕಲಿ ದೈಹಿಕವಾಗಿ ಯಾವುದೇ ರೀತಿಯ ಹಾರ್ಮೋನ್ನ ಮಾಡೋದಿಲ್ಲ, ದೈಹಿಕವಾಗಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಆದರೆ ಏನು ಪರಿಣಾಮ ಬೀರ್ತಾವಪ್ಪ ಅಂತಂದ್ರೆ, ಆದ್ರೆ ಏನು ಕಲಿತಾವ ಅಂತಂದ್ರೆ ಅವು ಆ ಹುಡುಗನಲ್ಲಿ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಮಾಡುವಂತಹ ಗುಣವನ್ನು ಬೆಳೆಸ್ತವೆ ಅವು. ಲೈಕ್ ಅಂತಂದ್ರೆ ಇಷ್ಟಪಡೋದು, ಇಷ್ಟಪಡದೇ ಇರುವಂತಹ ಒಂದು ಗುಣವನ್ನ ಆ ಜರ್ಮ್ಸ್ಗಳು ಅವನಲ್ಲಿ ಹುಟ್ಟು ಹಾಕ್ತವೆ. ನೆಕ್ಸ್ಟ್, ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಸೊ ಕೆಲವೊಂದಿಷ್ಟು ದಿವಸಗಳಾದಮೇಲೆ ಅವನ ಬಾಯಿಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಸೊ ಅವನು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆಯ ಊಟ ಮಾಡೋದಾಗಿರ್ಬೋದು, ಆಮೇಲೆ ವೆಜಿಟೇಬಲ್ಸ್ ತರಕಾರಿಗಳನ್ನ ತಿನ್ನೋದಾಗಿರ್ಬೋದು, ಫ್ರೂಟ್ಸ್ಗಳನ್ನ ತಿನ್ನೋದಾಗಿರ್ಬೋದು, ಇವುಗಳನ್ನ ಎಲ್ಲವೂ ಏನು ಮಾಡಿಬಿಡ್ತಾನೆ, ಅವನು ಬಿಟ್ಟು ಬಿಡ್ತಾನೆ. ನೆಕ್ಸ್ಟ್, ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್ ಆ್ಯಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಸೊ ಆಮೇಲೆ ಏನು ಮಾಡ್ತಾನೆ ಅವನು, ಆ ಮನೆಯಲ್ಲಿರುವಂಥ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು, ಅವುಗಳನ್ನ ತಿನ್ನೋದನ್ನು ಬಿಟ್ಟೇ ಬಿಡ್ತಾನೆ ಸಂಪೂರ್ಣವಾಗಿ. ಆಮೇಲೆ ಅವನು ಏನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪಿಜ್ಜಾ ಆಗಿರ್ಬೋದು. ಇಲ್ಲಿ ಚಿತ್ರ ಇದೆ ನೋಡಿ, ಆ ಚಿತ್ರ ಪಿಜ್ಜಾ ಚಿತ್ರ ಅದು. ಸೊ ಪಿಜ್ಜಾ ಈ ರೀತಿ ಇರ್ತದೆ, ಈ ಪಿಜ್ಜಾ ತಿನ್ನೋದು. ಆಮೇಲೆ ಬರ್ಗರ್, ಅದರ ಪಕ್ಕದಲ್ಲಿರುವಂಥ ಚಿತ್ರ ಬರ್ಗರ್. ಸೊ ಈ ಪಿಜ್ಜಾ ಬರ್ಗರ್ವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅವುಗಳನ್ನ ಆರ್ಡರ್ ಮಾಡೋದು ಅಂಗಡಿಗೆ, ಹೋಟೆಲ್ಸ್ಗಳಿಗೆ. ಸೊ ಆ ಬರುವವರೆಗೂ ವೇಟ್ ಮಾಡೋದು. ಸೊ ಈ ರೀತಿ ಮಾಡುವಂಥ ಕೆಲಸ ಅವನಲ್ಲಿ ಕೆಲವೊಂದಿಷ್ಟು ಗುಣಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ನೆಕ್ಸ್ಟ್, ಹಿ ವೇಸ್ಟೆಡ್ ಹೀಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಾಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. ಸೊ ಈ ಎಲ್ಲ ಬದಲಾವಣೆಗಳು ಅವನಲ್ಲಿ ಆಗ್ತಾ ಹೋಗ್ತವೆ ನಿಧಾನವಾಗಿ. ಮತ್ತೇನು ಬದಲಾವಣೆ ಆಗ್ತೈತೆ, ಹಿ ವೇಸ್ಟೆಡ್ ಹೀಸ್ ಟೈಮ್ ವೇಟಿಂಗ್ ಫಾರ್ ಫುಡ್. ಸೊ ಅಲ್ಲಿ ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡೋದು, ಆ ಆರ್ಡರ್ ಮಾಡಿರ್ತಕ್ಕಂತಹ ಊಟ ಬರೋವರೆಗೂ ಸಹ ಅವನು ಏನು ಮಾಡ್ತಿದ್ದ, ಮನೆಯಲ್ಲಿ ವೇಟ್ ಮಾಡ್ತಿದ್ದ. ಸೊ ಈ ರೀತಿ ಟೈಮ್ ಪಾಸ್ ಮಾಡೋದು, ಟೈಮನ್ನು ವೇಸ್ಟ್ ಮಾಡೋದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅದೇ ರೀತಿ ಮತ್ತೇನು ಮಾಡ್ತಾನೆ, ವಾಚಿಂಗ್ ಟೆಲಿವಿಷನ್, ಟಿವಿಯನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟಿವಿಯನ್ನು ನೋಡ್ಕೊಂಡು ಕುಂತು ಬಿಡೋದು, ಬೇರೆ ಕೆಲಸ ಏನು ಮಾಡೋದಿಲ್ಲ. ಆಮೇಲೆ ಈಟಿಂಗ್ ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಚಿಪ್ಸ್, ಈಗಿನ ಹುಡುಗರಂತೂ ಬಹಳಷ್ಟು ಚಿಪ್ಸ್ ತಿನ್ನೋದಾಗಲಿ, ಕುರ್ಕುರ್ ತಿನ್ನೋದಾಗಲಿ ಈ ರೀತಿ ಮಾಡ್ತಾರೆ. ಸೊ ಆ ರೀತಿನೂ ಸಹ ಅವನು, ಆ ಒಂದು ಹುಡುಗನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ 4ನೇ ಪ್ಯಾರಾಗ್ರಾಫ್ ನೋಡ್ರಿ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬಹಳಷ್ಟು ದಿವಸಗಳಾಗ್ತೈತಿ ಅವನು ಯಾವುದೇ ರೀತಿಯ ಫ್ರೂಟ್ಸ್ ತಿನ್ನೋದಿಲ್ಲ, ಆಮೇಲೆ ವೆಜಿಟೇಬಲ್ಸ್ಗಳನ್ನು ಸಹ ತಿನ್ನೋದಿಲ್ಲ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್. ಆಮೇಲೆ ಅವನು ವಾಕಿಂಗ್ ಮಾಡೋದು ಅವನಿಗೆ ಇಷ್ಟ ಆಗೋದಿಲ್ಲ, ರನ್ನಿಂಗ್ ಮಾಡೋದು ಇಷ್ಟ ಆಗೋದಿಲ್ಲ. ಆಮೇಲೆ ತನ್ನ ಫ್ರೆಂಡ್ಸ್ ಜೊತೆಗೆ ಮೊದಲು ಸ್ವಲ್ಪ ಆಟನೂ ಆಡ್ತಿದ್ದ, ಆ ಆಟನೂ ಸಹ ತಮ್ಮ ಫ್ರೆಂಡ್ಸ್ ಜೊತೆಗೆ ಆಡೋದನ್ನು ಬಿಟ್ಟು ಬಿಡ್ತಾನೆ. Eventually, he stopped going out of the house and was sitting or lying about. ಆಮೇಲೆ ಹೊರಗೆ ಹೋಗೋದನ್ನೇ ಸಹ ಬಂದ್ ಮಾಡಿಬಿಡ್ತಾನೆ ಅವನು ಬರ್ತಾ ಬರ್ತಾ. ಆಮೇಲೆ ಮನೆಯಲ್ಲಿ ಸುಮ್ಮನೆ ಹಾಗೆ ಕುಂತು ಬಿಡೋದು, ಆಮೇಲೆ ಮಲಗೋದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತೈತೆ, ಅವನಿಗೆ ಅನಾರೋಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅವನಿಗೆ ಇಷ್ಟನೇ ಆಗೋದಿಲ್ಲ. ದ ಎವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಸೊ ಅವರು ಏನು ಒಂದು ಕೆಟ್ಟದಾದಂತಹ ಒಂದು ಏನು ಪೋಷನ್ ರೆಡಿ ಮಾಡಿದ್ರಲ್ಲ, ಸೊ ಆ ಪೋಷನ್ ಏನಾಗ್ತೈತೆ, ವರ್ಕ್ ಮಾಡಲಿಕ್ಕೆ ಮಾಡ್ತಾ ಇರೋದನ್ನು ನಾವು ನೋಡಬಹುದಿಲ್ಲಿ. ಯಾವ ರೀತಿ ಆ ಜರ್ಮ್ಸ್ಗಳು ಆ ಹುಡುಗಿನಲ್ಲಿ ಇರುವಂತಹ ಬಿಹೇವಿಯರ್ಸ್ಗಳನ್ನು ಚೇಂಜ್ ಮಾಡ್ತಾ ಇದೆ. ಅವನು ಲೈಕ್ ಮಾಡೋದು, ಡಿಸ್ಲೈಕ್ ಮಾಡೋದನ್ನು ಚೇಂಜ್ ಮಾಡ್ತಾ ಇದ್ದಾವೆ. ಇವು ಎಲ್ಲ ಮಾಡ್ತಾ ಇರೋದು ಯಾವುದು,
ಆ ಬಾಟಲ್ದಲ್ಲಿ ಇರುವಂತಹ ಜರ್ಮ್ಸ್ಗಳು. ಆದ್ದರಿಂದ ಆ, ಆ ಒಂದು ಹುಡುಗ ಟೋಟಲ್ ಆಗಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಆ್ಯಂಡ್ ದ ವೋಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಸೊ ಇದಷ್ಟೇ ಅಲ್ಲದೆ ಆಮೇಲೆ ಆ ಹುಡುಗನಲ್ಲಿ ಎಲ್ಲ ಚೇಂಜಸ್ಗಳನ್ನ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಅವನಲ್ಲಿರುವಂತಹ ಆ ಎಲ್ಲ ವಿಚಸ್ಗಳು ಸುಮ್ಮನೆ ಕೂಡಲಿಲ್ಲ. ಅವನಲ್ಲಿರುವಂತಹ ವಿಚಸ್ಗಳು ಅವನ ದೇಹದಿಂದ ಹೊರಗೆ ಬಂದು ಒಬ್ಬರ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ವೈರಸ್ಗಳು. ಈಗ ನೋಡ್ರಿ, ನಾವು ಈಗ ಮನೆಯಲ್ಲಿ ಪಾಠವನ್ನು ಓದಲಿಕ್ಕೆ ಕಾರಣನೇ ಅದು. ಏನಪ್ಪಾ ಅಂತಂದ್ರೆ ವೈರಸ್ ಯಾವ ರೀತಿ, ಕೊರೋನಾ ವೈರಸ್ ಯಾವ ರೀತಿ ಬಂದಿದೆ ಅಂತಂದ್ರೆ ಆ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ. ಆದ್ದರಿಂದ ನಾವು ಇವತ್ತು ಶಾಲಾ ಕಾಲೇಜ್ಗಳನ್ನ ಬಂದ್ ಮಾಡಿ ಮನೆಯಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಆ ರೀತಿ ಆ ವೈರಸ್ ಏನ್ ಮಾಡ್ತಾ ಇದೆ, ವಿಚಸ್ಗಳು ಏನ್ ಮಾಡ್ತಾ ಇದ್ದಾವೆ, ಆ ಹುಡುಗನಲ್ಲಿರುವಂತಹ ವಿಚಸ್ಗಳು ಹೊರಗೆ ಬಂದು ಎಲ್ಲ ಕಡೆನೂ ಹರಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ಅತ್ಯಂತ ಕೆಟ್ಟದಾದಂತಹ ಒಂದು ಸಂಗತಿ ಆಗಿತ್ತು. ದೇ ಮ್ಯಾನೇಜ್ಡ್ ಟು ಟರ್ನ್ ದ ಇಫೆಕ್ಟ್ ಆಫ್ ದ ಪೋಷನ್ ಇನ್ ಟು ಒನ್ ಆಫ್ ದ ಮೋಸ್ಟ್ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಆಮೇಲೆ ಇದೊಂದು ಇದೊಂದು ರೋಗಕ್ಕೆ ಕಾರಣ ಆಗ್ತದೆ. ಆ ರೋಗ ಯಾವುದಪ್ಪ ಅಂತಂದ್ರೆ ವೇಸ್ಟಿಂಗ್ ಲೈಫ್, ತನ್ನ ಜೀವನವನ್ನ ಏನ್ ಮಾಡುವುದು, ವೇಸ್ಟ್ ಮಾಡುವುದು. ಸೊ ಈ ರೀತಿ ಒಂದು ವಿಚಸ್ಗಳು ಮನುಷ್ಯರಲ್ಲಿ ಪರಿವರ್ತನೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ 2 ಪ್ಯಾರಾಗ್ರಾಫ್ಗಳು ಅರ್ಥವಾಗಿವೆ ಅಂತ ಹೇಳಿ ತಿಳ್ಕೊತೇನೆ. ಇವತ್ತು ನನ್ನ ವಾಯ್ಸ್ ಒಂದು ಸ್ವಲ್ಪ ಸರಿ ಇಲ್ಲ, ಯಾಕಂತಂದರೆ ನೆಗಡಿ ಆಗಿದೆ, ಸರಿಯಾಗಿ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಇವತ್ತು ಈ ವಿಡಿಯೋನು ರೆಕಾರ್ಡ್ ಮಾಡಲಿಕ್ಕೆ ಲೇಟ್ ಆಯಿತು. ಇಟ್ಸ್ ಓಕೆ. ಈ ನಾಳೆಯಿಂದ ಬಹಳ ಉತ್ತಮವಾಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡೋಣ. ಓಕೆ, ಸೊ ಈಗ ನಾವು ಮುಂದಿನದಾಗಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋಣ. ಸೊ ಈಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ ಮೊದಲನೇ ಪ್ರಶ್ನೆ. ಸೊ ಫಸ್ಟ್ ಒನ್ ಕ್ವಶನ್ ಈಸ್, ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್ ಆದಮೇಲೆ ವಿಚಸ್ಗಳಿಗೆ ಏನಾಗ್ತೈತೆ, ವಿಚಸ್ಗಳು ಏನಾಗ್ತವೆ ಅನ್ನೋದನ್ನ ಒಂದನೇ ಪ್ರಶ್ನೆ ಆಗಿ ಅವರು ಕೇಳಿದ್ದಾರೆ. ಇದಕ್ಕೆ ಉತ್ತರ ಎಲ್ಲರೂ ಈ ಪ್ರಶ್ನೆಗೆ ಉತ್ತರವನ್ನ ಬರ್ಕೊಡ್ರಿ. ಈ ವಿಡಿಯೋವನ್ನ ಪೌಸ್ ಮಾಡ್ರಿ, ಸ್ಟಾಪ್ ಮಾಡ್ರಿ, ಆಮೇಲೆ ನಿಮ್ಮ ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ರಿ. ಇದರ ಆನ್ಸರ್ ಏನಿದೆ, ಒಂದೇ ಆನ್ಸರ್, ಆಸ್ ಎ ರಿಸಲ್ಟ್ ಇಟ್ ಟರ್ನ್ ಆಲ್ ದ ವಿಚಸ್ ಇಂಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಅದರ ಪರಿಣಾಮವಾಗಿ ಏನಾಗ್ತಿದೆ, ಅಲ್ಲಿ ಎಕ್ಸ್ಪ್ಲೋಷನ್ ಆಗುವ ಪರಿಣಾಮದಿಂದ ಎಲ್ಲ ವಿಚಸ್ಗಳು ಏನಾಗ್ತಾವು, ಸಣ್ಣ ಸಣ್ಣ ಜರ್ಮ್ಸ್ಗಳಾಗಿ ಪರಿವರ್ತನೆ ಆಗ್ತವೆ. ಸಣ್ಣ ಸಣ್ಣ ಜರ್ಮ್ಸ್, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳಾಗಿ ಪರಿವರ್ತನೆ ಆಗ್ತವೆ. ಸೂಕ್ಷ್ಮ ಜೀವಿ ಪರಿವರ್ತನೆ ಆದ್ಮೇಲೆ ಅವು ಎಲ್ಲಿ ಹೋಗಿ ಸೇರ್ಕೋತಾವೆ, ಒಂದು ಬಾಟಲ್ ಇರ್ತೈತಿ, ಹುಲ್ಲಿನಲ್ಲಿ ಒಂದು ಬಾಟಲ್ ಬಿದ್ದಿರ್ತೈತಿ. ಆ ಹುಲ್ಲಿನಲ್ಲಿರುವಂತಹ ಬಾಟಲ್ ಒಳಗೆ ಹೋಗಿ ಎಲ್ಲವೂ ಸೇರ್ಕೋತಾವೆ. ಆಮೇಲೆ ಒಬ್ಬ ಹುಡುಗ ಬರ್ತಾನೆ, ಸಣ್ಣ ಹುಡುಗ, ಅದನ್ನ ಕುಡಿತಾನೆ ಅಂತ ಹೇಳಿ ನಾವು ಪಾಠದಲ್ಲಿ ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್. ಸೊ ಅಲ್ಲಿರ್ತಕ್ಕಂತಹ ನ್ಯೂ ಡ್ರಿಂಕ್ ಇತ್ತಲ್ಲ, ಆ ನ್ಯೂ ಡ್ರಿಂಕ್ ಅನ್ನು ತಗೊಂಡು ಆ ಬಾಯ್ ಏನ್ ಮಾಡ್ತಾನೆ ಅಂತ ಹೇಳಿ ಕೇಳಿದ್ದಾರೆ ಪ್ರಶ್ನೆ. ಸೊ this question answer is, a little boy found the bottle which was lying in a swamp. He thought it contained a nice new drink. He swallowed it fully. ಅವಾಗ ಅಲ್ಲಿರ್ತಕ್ಕಂತಹ ಡ್ರಿಂಕ್ ಅನ್ನು ನೋಡ್ತಾನೆ, ಆ ಬಾಟಲ್ ಅನ್ನು ನೋಡ್ತಾನೆ, ಇದು ಯಾವುದೋ ಒಂದು ಹೊಸ ಡ್ರಿಂಕ್ ಇದೆ ಅಂತ ತಿಳ್ಕೊಂಡು ಅದನ್ನು ಎಲ್ಲವೂ ಏನ್ ಮಾಡ್ಬಿಡ್ತಾನೆ, ಆ ಹುಡುಗ ಘಟಕ್ಕನೆ ಕುಡಿದು ಬಿಡ್ತಾನೆ. ಸೊ ಈ ಒಂದು ಎರಡನೇ ಪ್ರಶ್ನೆಗೆ ಉತ್ತರ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಈಸ್, ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್. ಸೊ ಆಮೇಲೆ ಆ ಪೋಷಣವನ್ನ, ಆ ರಸವನ್ನ ಕುಡಿದ ಮೇಲೆ, ಆ ಒಂದು ಡ್ರಿಂಕ್ ಕುಡಿದ ಮೇಲೆ ಆ ಬಾಯ್ದಲ್ಲಿ ಏನೇನು ಚೇಂಜಸ್ ಆಗ್ತವೆ, ಹೇಗೆ ಚೇಂಜಸ್ ಆಗ್ತವೆ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇದೆ, ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್ ಫನ್ನಿ ಫೀಲಿಂಗ್ಸ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಅವನ ಬಾಯಲ್ಲಿ ಕೆಲವೊಂದಿಷ್ಟು ಪರಿವರ್ತನೆ ಆಗ್ತೈತೆ ಅದನ್ನು ಕುಡಿದ ಮೇಲೆ. ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಆಮೇಲೆ ಫ್ರೂಟ್ಸ್ಗಳನ್ನ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಆಮೇಲೆ ವೆಜಿಟೇಬಲ್ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಆಮೇಲೆ ಒಳ್ಳೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆನೂ ತಿನ್ನಲಿಕ್ಕೆ ಅವನು ಇಷ್ಟಪಡುವುದಿಲ್ಲ. ನೆಕ್ಸ್ಟ್, ಹಿ ವೇಸ್ಟೆಡ್ ಹೀಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಾಮ್ ಹೋಟೆಲ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್.
ಆಮೇಲೆ ಅವನು ಹೋಟೆಲ್ನಿಂದ ಬಹಳಷ್ಟು ತಿನಿಸುಗಳನ್ನು ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವು ಬರುವವರೆಗೆ ವೇಟ್ ಮಾಡ್ತಿರ್ತಾನೆ. ಆಮೇಲೆ ಮನೆಯಲ್ಲಿ ಟಿ ವಿಯನ್ನು ನೋಡುವುದು, ಐಸ್ ಕ್ರೀಮನ್ನು ತಿನ್ನುವುದು, ಚಿಪ್ಸ್ಗಳನ್ನು ತಿನ್ನುವುದು, ಈ ರೀತಿ ಅವನಲ್ಲಿ ಬದಲಾವಣೆಗಳೇ ಆಗ್ತವೆ ಅಂತೇಳಿ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಲಾಸ್ಟ್ ಕ್ವಶನ್, ದಟ್ ಈಸ್ ಫೋರ್ತ್ ಕ್ವಶನ್. ಮೆನ್ಷನ್ ದ ವರ್ಸ್ಟ್ ಥಿಂಗ್ ದ್ಯಾಟ್ ದ ವಿಚಸ್ ಲರ್ನ್ ಟು ಡೂ. ಸೊ ಆ ವಿಚಸ್ಗಳು ಏನು ಯಾವ ಒಂದು ಕೆಟ್ಟದಾದಂತಹ ಸಂಗತಿ ಮಾಡ್ತವೆ, ಅದರಿಂದ ಬಹಳಷ್ಟು ಪರಿಣಾಮ ಆಗುತ್ತದೆ ನಮ್ಮ ಒಂದು ಜನರಿಗೆ ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಇರುವುದು ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್ ತರಹ ಏನಪ್ಪಾ ಅಂತಂದ್ರೆ ಆ ಜರ್ಮ್ಸ್ಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಜಂಪ್ ಮಾಡೋದನ್ನ ಕಲಿತಾವೆ. ಇದು ಅತ್ಯಂತ ವರ್ಸ್ಟ್ ಆಗಿರ್ತಕ್ಕಂತಹ ಒಂದು ಸಂಗತಿ, ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಸಂಗತಿ ಈ ಪಾಠದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ತಿಳಿಸಿದ್ದಾರೆ ಅಂತೇಳಿ ಹೇಳಬಹುದು. ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ಇಟ್ಕೊಳ್ರಿ. ಈಗ ಮುಂದಿನದಾಗಿ ಹೋಮ್ವರ್ಕ್. ಈ ನಾಳೆಯ ಇವತ್ತಿನ ಒಂದು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ನೀವು ಎಲ್ಲರೂ ರೈಟ್ 50 ಆಕ್ಷನ್ ವರ್ಡ್ಸ್, 50 ಆಕ್ಷನ್ ವರ್ಡ್ಸ್ಗಳನ್ನು ಬರೀರಿ. ಈಗ ನಾನು ನಿಮಗೆ ಆಲ್ರೆಡಿ ಆಕ್ಷನ್ ವರ್ಡ್ಸ್ಗಳನ್ನು ಹೇಳಿದ್ದೇನೆ. ಆಕ್ಷನ್ ವರ್ಡ್ಸ್ಗಳು ಅಂತಂದ್ರೆ ಕ್ರಿಯೆಯನ್ನು ಸೂಚಿಸುವ ಪದಗಳು ಏನಂತೇವೆ ನಾವು ಆಕ್ಷನ್ ವರ್ಡ್ಸ್ ಅಂತೇವಿ. ಅವುಗಳಿಗೆ ನಾವು ವರ್ಬ್ಸ್ಗಳಂತ ಹೇಳ್ತೀವಿ ಅಂತ ಹೇಳಿದ್ನಿ. ನೀನೆ ಕೆಲವೊಂದಿಷ್ಟು ನಿಮಗೆ ಆಕ್ಷನ್ ವರ್ಡ್ಸ್ಗಳನ್ನು ಕೊಟ್ಟಿದ್ದೆ, ಅವುಗಳ ಮೀನಿಂಗ್ ಅನ್ನ ನೋಡ್ಕೊಂಬರ್ರಿ ಅಂತ ಹೇಳಿನೂ ಸಹ ಹೇಳಿದ್ದೆ. ಈಗ ನೀವು ಏನ್ ಮಾಡ್ರಿ, ನಿಮ್ಮ ಯಾವುದಾದ್ರೂ ಒಂದು ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಬುಕ್ ಇತ್ತಂತಂದ್ರೆ ಅದರಲ್ಲಿ ವರ್ಬ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇರ್ತಕ್ಕಂತಹ 50 ಆಕ್ಷನ್ ವರ್ಬ್ಸ್ಗಳನ್ನು ಬರೆದು ಅವುಗಳ ಮೀನಿಂಗ್ ಸಹ ನೀವು ಬರೆದುಕೊಂಡು ಇಟ್ಕೊಳ್ರಿ. ಓಕೆ, ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಓಕೆ, all of you enjoy your videos and learn from home. So thank you everyone for watching my videos. Okay, thank you one and all.